ಸ್ಥಾಪನೆ ಆದಾಗ ಬಂದಿದ್ದು ಗ್ರಾಮ ದೇವತೆ ಅಂತ. ಈ ಗ್ರಾಮ ದೇವತೆ ಮೊದಲು ದೇವಸ್ಥಾನ ಈ ಊರಿಗೆಲ್ಲ ಇದೇ ಇದ್ದಿದ್ದು ಗಂಗಾಪುರದಲ್ಲಿ ಶಕ್ತಿ ಮಾರಿಕಮ್ಮ ಅಂತ. ಇಲ್ಲಿ ಒಳ್ಳೇದು ಕೆಟ್ಟದ್ದು ಜನ ಎಲ್ಲ ಇದು ಮಾಡ್ಕೊಂಡು ಹೋಗ್ತಾ ಇದ್ರು. ಅಲ್ಲೊಂದು ಇದಿದೆ ಏನೋ ಮೀನು, ಆ ಮೀನ್ಗೆ ಅವ್ರು ನಮಸ್ಕಾರ ಧರಿಸಿ ಅದರಲ್ಲಿ ದೂರಿ ಬಂದ್ರೆ ಅವ್ರ ದೋಷ ಪರಿಹಾರಗಳು ಏನೇ ಇದ್ರೆ ಕೂಡ ಅದೆಲ್ಲ ನಿರ್ವಹಣೆ ಆಗ್ತಾ ಇತ್ತು. ಆಗಿನಿಂದ ಈಗಿನವರೆಗೂ ಈ ಗ್ರಾಮ ದೇವತೆಯನ್ನ ಪೂಜಿಸ್ಕೊಂಡು ಬಂದಿದ್ದಾರೆ. ಪ್ರಪಂಚವೆಲ್ಲ ಕರೋನಾ ಬಂದಿದೆ, ಆದ್ರೆ ಈ ಊರಿನ ಮಟ್ಟಿಗೆ ಯಾವುದೇ ಆದಂತಹ ಒಂದು ಸೋಂಕು ರೋಗಗಳು ಯಾವುದೇ ಆದಂತ ಬಂದಿಲ್ಲ. ಇಂದಿಗೂ ಈ ಶಕ್ತಿ ಮಾರಿಕಮ್ಮ ಕಾಪಾಡ್ತಾ ಇದ್ದಾಳೆ ಊರಿನಲ್ಲಿ ಇರ್ತಕ್ಕಂಥ ಜನರನ್ನ ಸುರಕ್ಷಿತೆಯಿಂದ. ಅಂದ್ರೆ ಅದು ಆ ಶಕ್ತಿಯ ಒಂದು ದೇವಿಯ ಅನುಗ್ರಹ. ಈ ದೇವಿಯ ಅನುಗ್ರಹಕ್ಕೆ ಪಾತ್ರರಾದವ್ರಿಗೆಲ್ಲರಿಗೂ ಒಳ್ಳೇದಾಗಿದೆ. ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಮದುವೆ ಆಗದವ್ರಿಗೆ ಮದುವೆ ಆಗಿದೆ. ಸೊ ಏನೇ ಪ್ರಾರ್ಥನೆ ಮಾಡ್ಕೊಂಡ್ರೆ ಈ ದೇವಿ ಹತ್ರ ಬಂದು ಖಂಡಿತ ಅದನ್ನು ನೆರವೇರಿಸ್ತಾರೆ, ಅದಂತೂ ಸತ್ಯ. ಆ ಮೊಸರನ್ನದಲ್ಲಿ ನೈವೇದ್ಯ ಮಾಡಿ ಪೂಜೆ ಮಾಡಿ ಒಂದು 3 ವಾರ ಮಂಗಳವಾರ ಮಾಡ್ಕೊಂಡ್ರೆ ಮಕ್ಕಳು ಖಂಡಿತ ಆಗುತ್ತೆ. ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಸೊ ಇದು ಈ ಆಯ್ಕೆ. ಎರಡನೇದು ಬಂದು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ಸುಮಾರು ಜನಕ್ಕೆ ಆಗಿದೆ, ಒಳ್ಳೇದು. ಸೊ ಅದನ್ನ ಯಾಕೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ನಾನು ಈ ಕಡೆ ತಲೆ ಕೂಡ ಮಲಗಿದ್ದವನಲ್ಲ ನಾನು. ಆಕ್ಚುಲಿ ದೇವಸ್ಥಾನ ಇದು ಮಾಡ್ಬೇಕು ಅಂತಲ್ಲ, ನಾನು ಇದ್ದಿದ್ದು KGF ನಲ್ಲಿ. ನನ್ಗೆ ನಮ್ಮ ತಂದೆಯವ್ರ ಕರೆದಾಗ ಬರ್ತಾ ಇಲ್ಲ. ನಮ್ಮ ದೊಡ್ಡಪ್ಪನವರು ಮುನ್ಸಾಮಯ್ಯರನವರು ಈ ದೇವಸ್ಥಾನ ಪೂಜೆ ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರು. ನನಗೆ ಕನಸಲ್ಲಿ ಬಂದ ಮೇಲೆ ಈ ದೇವಿ, ನಾನು ಈ ದೇವಸ್ಥಾನನ ಹಳೆಯ ದೇವಸ್ಥಾನ ಚಿಕ್ಕದಾಗಿತ್ತು, ಅದನ್ನ ನಿರ್ನಾಮ ಮಾಡಿ ದೊಡ್ಡದಾಗಿ ಮಾಡಿ ಈ ಗಂಚಿಯಿಂದ ಈ ದೇವಿಯನ್ನ ತಗೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ 26 ವರ್ಷ ಆಯ್ತು. 26 ವರ್ಷದಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರತಿ ನವರಾತ್ರಿಗೂ ಯಾರೋ ಭಕ್ತಾದಿಗಳು ಅವರವರ ಒಂದ್ಸಲ ಬಂದು ಪೂಜೆ ಮಾಡಿದವರು ಮತ್ತೆ 4 ಜನ ಕರ್ಕೊಂಡು ಬರ್ತಾರೆ. ಅದೇ ತರಾನೇ ದೇವಸ್ಥಾನಕ್ಕೆ ಜನ ಇವತ್ತು ಬಂದು ಸೇರಿರೋರು. ಸೊ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಫಾರಿನಿಂದ ಅಲ್ಲಿಂದ ಎಲ್ಲ ಸ್ಪಾನ್ಸರ್ಸ್ ಮಾಡ್ತಾರೆ, US ಇಂದ ಕೆನಡಾದಿಂದ ಎಲ್ಲ. ನೆನ್ನೆ ನೋಡಿ ಸಿಂಗಾಪುರ ಅವ್ರದ್ದು ಪೂಜೆ ಆಗಿದ್ದು, ಇದು ಅದು ಗಂಡ ಅವತಾರ. ಸೊ ಅವ್ರು ಅಲ್ಲಿಂದ ನೋಡಿ ನನಗೆ ವಿಶೇಷ ಎಲ್ಲ ಮಾಡಿ ಕಳಿಸಿ, ನಿಮ್ಗೆ ಹಣ ಸಾಲಿ ನಮಗೆ ಕಳಿಸ್ತೀನಿ ಇದ್ರು. ನಮ್ಗೆ ಅವ್ರ ಭಕ್ತಿಯಿಂದ ಅವರು ಮಾಡ್ತಾರಲ್ಲ, ಅವ್ರಿಗೆ ಇದಾಗಿದೆಯಲ್ಲ ಅದು. ಇನ್ನೊಬ್ರು ಸೀತಾಲಕ್ಷ್ಮಿನವರು, ಅವ್ರಿಗೂ ಈ ದೇವಿನ ನೆನ್ಸ್ಕೊಂಡು ಎಷ್ಟೋ ಆಗಿದೆ ಕೆಲಸ, ಮಕ್ಕಳಿಗೆ ಮತ್ತೆ ಮನೆ ಕಟ್ಟೋದು ಅದಿದೆಲ್ಲ. ಹಾಗೆ 10 ದಿನ ನವರಾತ್ರಿ ಪೂಜೆನಲ್ಲಿ ಪಾಲ್ಗೊಂಡು ದಿನಾಲೂ ನಮ್ಮ ಪೂಜೆ ಇರಬೇಕು ಅಂತ ಇದು ಮಾಡಿದ್ದಾರೆ, ಸಂಕಲ್ಪ ಮಾಡ್ಕೊಂಡಿದ್ದಾರೆ. ಆ ತರ ತುಂಬಾ ಜನಕ್ಕೆ ಆಗಿದೆ. ನೀವು ಏನೇ ನೆನ್ಸ್ಕೊಂಡು ಇದು ಮಾಡಿ, ಅಲ್ಲಿ ಲೆಮನ್ ದೇವರಿಗೆ ಅಷ್ಟೋತ್ರ ಮಾಡಿರ್ತಕ್ಕಂಥ ತಗೊಂಡೋಗಿ ಮನೇಲಿ ಜ್ಯೂಸ್ ಮಾಡಿ ಕುಡೀರಿ.